ಈಗ ವಿದ್ಯಾರ್ಥಿಗಳೇ, ಇದು ನಾವೊಂದು ಗಣಿತ ತಿಳಿಸಿ ಹೇಳ್ತಾನೆ ಲಕ್ಷ ಕೊಟ್ಟು ನೋಡ್ರಿ. ಭಾಳ ಸರಳನ ತಿಳ್ಕೊಂಡು ಮಾಡ್ಬೇಕಷ್ಟೆ. ನಾ ಏನು ತಿಳಿಸಿ ಹೇಳ್ತೇನಲ್ಲ, ನೀವು ಅದನ್ನು ಕರೆಕ್ಟಾಗಿ ನೀವು ಮಾಡ್ಕೊಂಡು ಬಿಟ್ರಿ ಅಂತ ಎಲ್ಲ ಗಣಿತಗಳು ಬಂದುಬಿಡ್ತಾವೆ. ಏನು ಭಾಳ ಬೇರೆ ಅಲ್ಲ, ಒಂದು ಲೆಕ್ಕನ ತಿಳಿಸ್ತಾನು. 10 ರೂಪಾಯಿಗೆ 5ರಂತೆ ಕೊಂಡ. ಇಲ್ಲಿ ಹಣಕ್ಕೆ ಕೊಂಡ ವಸ್ತುಗಳಿಂದ ಭಾಗಿಸ್ಬೇಕು. ರೂಪಾಯಿಗೆ ನೀವು ಇದರಲ್ಲೇ ಭಾಗಿಸ್ಬೇಕು. ಅಂದರೆ ಒಂದು ವಸ್ತು ನೀವು ಇಲ್ಲ 10 ರೂಪಾಯಿಗೆ 5ರಂತೆ ಕೊಂಡ, 10 ರೂಪಾಯಿಗೆ 4ರಂತೆ ಮೊಟ್ಟೆಗಳನ್ನು ಮಾರಿದರೆ 10 ರೂಪಾಯಿಗೆ 5 ಮೊಟ್ಟೆ ಕೊಂಡ. ರೂಪಾಯಿಗೆ ಆ ವಸ್ತುಗಳ ಮೊಟ್ಟೆಗಳ ಸಂಖ್ಯೆಯಿಂದ ಭಾಗಿಸಿದ್ರೆ ಒಂದು ಮೊಟ್ಟೆ ಬೆಲೆ ಬರ್ತದೆ. ಅದನ್ನು ತಿಳ್ಕೊಬೇಕು ಮೊದಲು. ಆಮೇಲೆ 10 ರೂಪಾಯಿಗೆ 4ರಂತೆ ಮಾರಿದ ಅಂದ್ರೆ 10 ರೂಪಾಯಿಗೆ ನೀವು 4ರಲ್ಲೇ ಭಾಗಿಸಿದ್ರೆ ಒಂದು ಮೊಟ್ಟೆಯ ಮಾರಾಟದ ಬೆಲೆ ತಗೋಬೇಕು. ಬೇಕಾದ ರೇಟ್ ಹೆಚ್ಚು ಕಡಿಮೆ ಇರಲಿ, ಅವ 6 ಮೊಟ್ಟೆಗೆ ಮಾರುವ ಲೆಕ್ಕ, 10 ಮೊಟ್ಟೆ ರೇಟ್ ಕೊಡೋ ಲೆಕ್ಕ. ಕೊಡೋದೇನು? 10 ರೂಪಾಯಿಗೆ 5ರಂತೆ ಕೊಂಡು 20 ರೂಪಾಯಿಗೆ 8ರಂತೆ ಮಾರಿದರೆ ಬೇಕಾದ್ರೆ ಕೊಡುವ ಲೆಕ್ಕವ. ಒಂದು ವಸ್ತುವಿನ ಬೆಲೆ ಕೊಂಡ ಬೆಲೆ ತೆಗಿಬೇಕು, ಒಂದು ಮೊಟ್ಟೆಯ ಕೊಂಡ ಬೆಲೆ ತೆಗಿಬೇಕು, ಒಂದು ಮೊಟ್ಟೆಯ ಮಾರಾಟದ ಬೆಲೆ ತೆಗೆದು ಬಿಡ್ಬೇಕು. ಈಕ್ವಲ್ಲರೇ ಮಾಡ್ಕೋಬೇಕು. ಇಲ್ಲಿ ರೇಟ್ ಸೇಮ್ ಅದ. 10 ರೂಪಾಯಿಗೆ 5 ಮಾರೋಣ, 10 ರೂಪಾಯಿಗೆ 4 ಇದು 10 ರೂಪಾಯಿಗೆ 5 ಕೊಂಡನ, 10 ರೂಪಾಯಿಗೆ 4 ಮಾರೋಣ. ಇಲ್ಲಿ ರೊಕ್ಕದ ಬೆಲೆ ಸೇಮ್ ಅದ. ಪ್ರಶ್ನೆನೇ ಬರೋದದು. ಒಂದು ಮೊಟ್ಟೆಯ ಕೊಂಡ ಬೆಲೆನೂ ತೆಗಿಬೇಕು, ಒಂದು ಮೊಟ್ಟೆಯ ಮಾರಾಟದ ಬೆಲೆನೂ ತೆಗಿಬೇಕು. ಈ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಬೆಲೆ ಒಂದೇ ಅದ. ಅಲ್ಲೂ 10 ರೂಪಾಯಿ ಅದ, ಇಲ್ಲೂ 10 ರೂಪಾಯಿ ಅದ. 4ರಲ್ಲೇ ಭಾಗಿಸಿದ್ರೆ ಒಂದು ಮೊಟ್ಟೆಯ ಮಾರಾಟದ ಬೆಲೆ ಬರ್ತದೆ. 5ರಲ್ಲೇ ಭಾಗಿಸಿದ್ರೆ ಒಂದು ಮೊಟ್ಟೆಯ ಕೊಂಡ ಬೆಲೆ ಬರ್ತದೆ. ಹಣಕ್ಕೆ ಮೊಟ್ಟೆಗಳ ಸಂಖ್ಯೆಯಿಂದ, ವಸ್ತುಗಳ ಸಂಖ್ಯೆಯಿಂದ, ಪೆನ್ನುಗಳ ಸಂಖ್ಯೆಯಿಂದ ಹಣಕ್ಕೆ ಭಾಗಿಸ್ಬೇಕು. ಅಂದ್ರೆ ಒಂದು ವಸ್ತುವಿನ ಬೆಲೆ ಬರ್ತದೆ. ಅದನ್ನು ತಿಳ್ಕೊಬೇಕು ನೀವು. ಈಗ ನಾವು 10 ರೂಪಾಯಿಗೆ 5ರಂತೆ ಕೊಂಡ ಬೆಲೆ ತಗೋಬೇಕಾದ್ರೆ ಏನು ಮಾಡಬೇಕು? ಒಂದು ಮೊಟ್ಟೆಯ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಕೊಂಡ ಬೆಲೆ ಬರೋಬ್ಬರಿ ಒಂದು ಮೊಟ್ಟೆಯ ಕೊಂಡ ಬೆಲೆ ಬರೋಬ್ಬರಿ 10 ರೂಪಾಯಿ ಅದಾದ ಮೇಲೆ 10 ರೂಪಾಯಿ ಮೇಲೆ ಇಡ್ರಿ, ತಳಗ ಮೊಟ್ಟೆಗಳ ಸಂಖ್ಯೆ ಇಡ್ರಿ. 5 ಒಂದಲೆ 5 ಎರಡಲೆ ಬರೋಬ್ಬರಿ ಏನಾಯ್ತು? 2 ರೂಪಾಯಿ ಏನಾಯ್ತು? ಕೊಂಡ ಬೆಲೆ ಆಯ್ತು. ನೋಡಿ, ಒಂದು ಮೊಟ್ಟೆಯ ಮಾರಾಟದ ಬೆಲೆ, ಒಂದು ಮೊಟ್ಟೆಯ ಮಾರಾಟದ ಬೆಲೆ ಬರೋಬ್ಬರಿ ಅದು 10 ರೂಪಾಯಿನೇ ಹೇಳ್ತಾರೆ. ಅದಕ್ಕೂ 4 ಮೊಟ್ಟೆಗಳನ್ನು 10 ರೂಪಾಯಿಗೆ 4 ಮಾರ್ಯಾನ. 10 ರೂಪಾಯಿ ತೊಗೊಂಡ 4 ಮಾರಿದ. 4 2 ಎರಡಲೆ 2 5 ಬರೋಬ್ಬರಿ 5 2 ಅಂದ್ರೆ ಎಷ್ಟು? 2 ರೂಪಾಯಿ 50 ಪೈಸೆ. ಇದಂತೂ ತಿಳಿತಲ್ಲ. ಇನ್ನು ಹಚ್ಕೋರು ಕಾಣಿಸ್ಲಿಲ್ಲ ಅಂದ್ರೆ 2.50 ರೂಪಾಯಿ ಮಾರಿದ. 2 ರೂಪಾಯಿಗೆ ಕೊಂಡ, 2 ರೂಪಾಯಿ 50 ಪೈಸೆಗೆ ಮಾರಿದ. ಶೇಕಡ ಲಾಭ ಬರೋಬ್ಬರಿ ಹೇಗೆ? ಮೊದಲು ಲಾಭ ತಕ್ಕೋಬೇಕು. ಲಾಭ ಬರೋಬ್ಬರಿ ಯಾಕೆ ಲಾಭ ತಕ್ಕೋಬೇಕು ಅನ್ನೋದು ಹೇಳ್ತಾನೆ. ಮಾರಾಟದ ಬೆಲೆ ದೊಡ್ಡದಾಗ್ಯದ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟದ? 2.50 ಅದ. ಕೊಂಡ ಬೆಲೆ 2.00 ಬರೋಬ್ಬರಿ 0.50 ರೂಪಾಯಿ ಲಾಭ ಒಂದು ಮೊಟ್ಟೆಗೆ. ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ ಒಂದು ಮೊಟ್ಟೆಯ ಕೊಂಡ ಬೆಲೆ ಎಷ್ಟದ? 100 ಗುಂಡ್ಲೆ ಲಾಭ 50 ಪೈಸೆ ಅದ. 50 ಪೈಸೆ ಅಂದ್ರೆ ರೂಪಾಯಿದಾಗ ಬರೆದಿವ ಅದನ್ನು. ಕೊಂಡ ಬೆಲೆ ಎಷ್ಟದ? 2 ಅದ. ಇದರ ಸ್ಥಾನ ಬೆಲೆ ತಳಕ್ ಕೊಡ್ರಿ ಅಂದ್ರೆ ಇದು 100 ಆಯ್ತು. ಈ 100 ಹೋತು, ಈ 100 ಹೋತು. 2 ಒಂದಲೆ 2 25
ಬರೋಬ್ಬರಿ 25% ಲಾಭ. ಆನ್ಸರ್ ಇಸ್ ಈಕ್ವಲ್ ಟು 25% ಲಾಭ. ಉತ್ತರ ಸಂಖ್ಯೆಯಲ್ಲಿ ನೋಡ್ರಿ 25% ಲಾಭ ಬಿ. ನೋಡಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಿರ್ತಾನೆ ಅದನ್ನ, ಯಾಕಂದ್ರೆ ಒಳಗೊಮ್ಮೆ ನಿಮ್ಗೆ ಕಾಣಿಸಿರ್ತದ, ಒಮ್ಮೆ ಕಾಣಿಸಿರಂಗಿಲ್ಲ. ಸ್ವಲ್ಪ ಚಂದ ಹಚ್ಚೋ ಸಂಬಂಧ ಹಚ್ತಾನ. ನೂರು ಗುಂಡ್ಲೆ ಲಾಭ ಸರ್ವಾಸ ಬಾಗಿಲೆ ಕೊಂಡ ಬೆಲೆ. ನೋಡ್ರಿ ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ಈಗ ಒಮ್ಮೊಮ್ಮೆ ರೇಟ್ ಏನು ಮಾಡ್ತಾನೆ, ಹೆಚ್ಚು ಕಡಿಮೆ ಮಾಡ್ತಿರ್ತಾನೆ. 10 ರೂಪಾಯಿಗೆ 5ರಂತೆ ಕೊಂಡ ಅಂದ್ರೆ 10 ರೂಪಾಯಿಗೆ ನೀವು 5ರಲ್ಲೇ ಬಾಚಿದ್ರೆ 1 ಮೊಟ್ಟೆಯ ಕೊಂಡ ಬೆಲೆ ಬರ್ತದ. 10 ರೂಪಾಯಿಗೆ 4ರಿಂದ ಬಾಚಿದ್ರೆ 1 ಮೊಟ್ಟೆಯ ಮಾರಾಟದ ಬೆಲೆ ಬರ್ತದೆ. ನೋಡಿ ಬಂದದಿಲ್ಲ, 1 ಮೊಟ್ಟೆಯ ಕೊಂಡ ಬೆಲೆ 10 ರೂಪಾಯಿಗೆ 5ರಲ್ಲೇ ಬಾಚಿದ್ರೆ 2 ರೂಪಾಯಿ ಬಂತು ಕೊಂಡ ಬೆಲೆ. 1 ಮೊಟ್ಟೆಯ ಮಾರಾಟದ ಬೆಲೆ ಬರ್ಬೋದು 10 ರೂಪಾಯಿಗೆ 4ರಲ್ಲೇ ಬಾಚಿದ್ರೆ 10 ರೂಪಾಯಿಗೆ 4ರಂಗ ಮಾರ್ಯಾನ 2 ಅಂದ್ರೆ 2.50 ರೂಪಾಯಿ ಆಯ್ತು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ 2.50 ಮೈನಸ್ 2. ಶೇಕಡ ಲಾಭ ಬರುವ 100 ಗುಂಡ್ಲೆ ಲಾಭ ಸರಾಸರಿ ಕೊಂಡ ಬೆಲೆ 100 ಗುಂಡ್ಲೆ 50 ಪೈಸೆ 0.50 ಹಚ್ಚಿದ್ರೆ ಅಂದ್ರೆ ಇದರ ಸ್ಥಾನ ಬೆಲೆ 100 ತಾಳಕ್ಕೆ ಕೊಡ್ಬೇಕು. ಇದನ್ನ ನೆನ್ಪಿಟ್ಕೊಳ್ರಿ. ಈ 100 ಹೊತ್ತು ಈ 100 ಹೊತ್ತು 2 ಒಂದಲೇ 2.25 ಶೇಕಡ 25 ಲಾಭ. ಮತ್ತೊಂದ್ಸಲ ರೀಪ್ಲೇ ಮಾಡಿ ನೋಡಿ, ಮುಂದಿನ ಮಾದರಿ ಲೆಕ್ಕ ಮಾಡ್ರಿ. ಚಂದಂಗೆ ತಿಳಿದದು ಅಂತ ನಾ ತಿಳ್ಕೊಂಡು ಮತ್ತೆ ಬರಲಿಲ್ಲ, ಮುಂದಿನ ಲೆಕ್ಕ ಮತ್ತೆ ತಿಳಿಸ್ತಾನೆ ಮಾಡ್ರಿ. ಚಂದಂಗೆ ಬಿಡಿಸ್ಲೋರು.